ಎಲ್ಲರಿಗೂ ನಮಸ್ಕಾರ. ನೋಡಿ, ನಾನು ಒಂದು ಬಟ್ಲಲ್ಲಿ ಮೊಸರು ತೊಗೊಂಡಿದ್ದೀನಿ. ನೋಡಿ, ಇದರಲ್ಲಿ 2 ಬಟ್ಲು ಹಿಟ್ಟು ಹಾಕ್ಕೊಂಡಿದ್ದೀನಿ. ನಾನು ಈ ಹಿಂದೆ ರಾಗಿ ಉಪ್ಪಿಟ್ಟನ್ನು ಮಾಡಿದ್ದೆ. ಆಗ ನೀರನ್ನು ಕಲಿಸ್ಕೊಂಡು ಮಾಡಿದ್ದೆ ರಾಗಿ ಹಿಟ್ಟಿಗೆ. ಇವತ್ತು ಮೊಸರನ್ನು ಕಲಿಸ್ಕೊಂಡು ರಾಗಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ನೋಡಿದೆ, ಇದಕ್ಕೆ ಒಂದು ಸ್ವಲ್ಪ ಹುಡಿ ಹುಡಿ ಆಗೋಂಗೆ ಮೊಸರನ್ನು ಕಲಿಸ್ಕೋಬೇಕು. ಎಷ್ಟು ಇಡಿಸುತ್ತೆ ಅಂತ ಹೇಳಲಿಕ್ಕಾಗೋದಿಲ್ಲ. ಏಕೆಂದರೆ ಮೊಸರು ಒಂದೊಂದು ಸಲ ಗಟ್ಟಿ ಇರುತ್ತೆ, ಒಂದೊಂದು ಸಲ ತೆಳು ಇರುತ್ತೆ. ನಾನು ಈ ರೀತಿ ಗಟ್ಟಿ ಮೊಸರನ್ನೇ ತೊಗೊಂಡಿದ್ದೀನಿ. ಇದನ್ನು ಕಲಿಸ್ಕೋಬೇಕು. ಉಳಿದಿದ್ದನ್ನು ಆಮೇಲೆ ಲಾಸ್ಟಿಗೆ ಬೇಕು ಅನಿಸಿದರೆ ಉಪ್ಪಿಟ್ಟಿಗೆ ಹಾಕ್ತೀನಿ. ಇಲ್ಲಾಂದರೆ ಇವಾಗ ಎಷ್ಟು ಕಲಿಸ್ಕೊಳ್ತೀನೋ ಹಿಟ್ಟಿಗೆ ಅಷ್ಟೇ ಸಾಕಾಗುತ್ತೆ. ನೋಡಿ, ಈ ಥರ ಚೆನ್ನಾಗಿ ನಾದಬೇಕು. ಬೇರೆ ಏನು ಹಾಕಬಾರ್ದು, ನೀರು ಏನು, ಬರೀ ಮೊಸರನ್ನೇ ಹಾಕಿ ಈ ಥರ ಮಾಡ್ಕೋಬೇಕು. ನೋಡಿ, ಇನ್ನೊಂದು ಸ್ವಲ್ಪ ಮೊಸರು ಇಡಿಸುತ್ತೆ. ಟೋಟಲ್ ಅದು ಅರ್ಧ ಬಟ್ಲು ಮೊಸರನ್ನು ಬಳಸ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ತೀಡಬೇಕು. ಬೇಕು ಅಂದರೆ ನೀವು 2 ಕೈಯಲ್ಲೂ ಈ ರೀತಿ ಪುಡಿ ಪುಡಿ ಮಾಡ್ಕೋಬೋದು. ತೀರ ಮುದ್ದೆ ಆಗಬಾರ್ದು. ನೋಡಿ, ಹಿಂಗಂದರೆ ಹಿಂಗಾಗುತ್ತೆ. ಮತ್ತೆ ಹಿಂಗೆ ಹೊಡ್ಕೊಂಬಿಡ್ಬೇಕು. ಈ ಥರ ಕಲಸಿ ಇಟ್ಕೊಂಡಿದ್ದೀನಿ. ಈಗ ರಾಗಿನ ಬೇಯಿಸ್ಕೋಬೇಕು. ಅಂದರೆ ನಾವು ಹುರಿತೀವಿ. ಹುರಿದ್ರೆ ಒಂದು ಸ್ವಲ್ಪ ಒತ್ತದಂಗೆ ಆಗುತ್ತೆ. ಇದು ತುಂಬ ಸಣ್ಣ ಇರುತ್ತಲ್ಲ ಹಿಟ್ಟು, ಆದ್ದರಿಂದ ಇದನ್ನು ನಾನು ಉಸಿರಲ್ಲಿ ಒಂದು ಸ್ವಲ್ಪ ಬೇಯಿಸ್ಕೊಳ್ತೀನಿ. ನೋಡಿ, ಈ ರೀತಿ ಮಾಡಿದರೆ ಸಣ್ಣ ಸಣ್ಣಗಾಗುತ್ತೆ. ಇದನ್ನು ಒಂದು ಪಾತ್ರೆಗೆ ತುಂಬಿಟ್ಟು ಉಸಿರಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿ, ಹಿಟ್ಟು ಹೀಗೆ ಹದವಾಗಿರಬೇಕು. ಈ ಗಂಟುಗಳನ್ನೆಲ್ಲ ಹೊಡೆದ್ಬಿಟ್ಟು ನೋಡಿ, ಇವಾಗ ಹದವಾಗಿದೆ. ಬೆಂದ ಮೇಲೆ ಇದು ಕೂಡ ಇನ್ನೂ ಪುಡಿ ಪುಡಿ ಆಗುತ್ತೆ. ನೋಡಿ, ಗ್ಯಾಸ್ ಹಚ್ಚಿ ಒಂದು ಮಣ್ಣಿನ ಪಾತ್ರೆ ಇಟ್ಟಿದ್ದೀನಿ. ಅದರೊಳಗಡೆ ಒಂದು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ನೋಡಿ, ಈ ಸ್ಟ್ಯಾಂಡನ್ನು ಈ ರೀತಿ ಇಡೋದ್ರ ಬದಲು ಈ ರೀತಿ ಇಡ್ತೀನಿ. ಈಗ ನೋಡಿ, ಈ ಹಿಟ್ಟನ್ನು ಇದರೊಳಗಡೆ ಇಟ್ಬಿಟ್ಟು ಇದನ್ನು ಮುಚ್ಚಿ ಉಸಿರಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ. ನಾವು ಹಿಟ್ಟನ್ನು ಹುರಿಬೇಕಲ್ಲ, ಹುರಿದಾಗ ಇದಾಗುತ್ತೆ. ಇದು ಮುದ್ದೆನಲ್ಲಿ ಬೇಯುತ್ತಲ್ಲ, ಆ ರೀತಿ ಬೇಯ್ಕೊಳ್ಳುತ್ತೆ ಇದು. ನೋಡಿ, ಗ್ಯಾಸ್ ಹಚ್ಚಿದ್ದೀನಿ. ಫುಲ್ಲು ಮುಚ್ಚಳ ಮುಚ್ಚಿದ್ದೀನಿ. ಇದು ಹಿಟ್ಟು ಮುದ್ದೆ ಒಳಗಡೆ ಬೇಯುತ್ತಲ್ಲ, ಆ ಥರ ಚೆನ್ನಾಗಿ ಬೇಯ್ಕೋಬೇಕು. ನೋಡಿ, ಚೆನ್ನಾಗಿ ಕುದೀತಾ ಇದೆ. ನೀರಿನ ಸ್ವಲ್ಪ ಹಿಂಗಿದೆ. ನೋಡಿ, ಇವಾಗ ಬಿಸಿಯಾಗಿದೆ, ಬೆಂದಂಗಾಗಿದೆ. ಮೊಸರು ಬೇರೆ ಹಾಕಿದ್ದೀನಲ್ಲ, ಬಿಸಿಯಾಗಿದೆ. ಇದನ್ನು ನಾನು ಗ್ಯಾಸ್ ಆಫ್ ಮಾಡಿಬಿಟ್ಟು ಇದನ್ನು ಹಾಗೆ ಮುಚ್ಚಿಟ್ಟಿರ್ತೀನಿ. ನೋಡಿ, ಅಷ್ಟೊತ್ತಿಗೆ ಇದೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. 2 ಈರುಳ್ಳಿ, 1 ಟೊಮೊಟೊ, ಒಂದು ಸ್ವಲ್ಪ ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಇದನ್ನೆಲ್ಲ ಹೆಚ್ಕೊತಾ ಇದ್ದೀನಿ. ಈಗ ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಕರಿಬೇವು ಮತ್ತು ಒಣಮೆಣಸಿನ್ಕಾಯಿನಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ 2 ತೊಗೊಂಡಿದ್ದೀನಿ. ಇದೇನು ಖಾರ ಆಗೋದಿಲ್ಲ. ಇದನ್ನು ಖಾರಕ್ಕೆ ಅನ್ವಯಿಸಿ ಹಾಕ್ಕೊಳ್ಳಿ. ಇದನ್ನೆಲ್ಲ ಹೆಚ್ಚಿ ರೆಡಿ ಮಾಡ್ಕೊಳ್ತೀನಿ. ನೋಡಿ, ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ, ಟೊಮೊಟೊ, ಹಸಿರು ಮೆಣಸಿನ್ಕಾಯಿ, ಈರುಳ್ಳಿ ಎಲ್ಲ ಹೆಚ್ಕೊಂಡಿದ್ದಾಗಿದೆ. ಒಗ್ಗರಣೆ ಕೂಡ ರೆಡಿಯಾಗಿದೆ. ಈಗ ಒಗ್ಗರಣೆ ಹಾಕೋಣ. ಗ್ಯಾಸ್ ಆನ್ ಮಾಡಿ ಒಂದು ಕಡಾಯಿ ಇಟ್ಟಿದ್ದೀನಿ. ಈಗ ಇದಕ್ಕೆ ಎಣ್ಣೆ ಹಾಕೋತಾ ಇದ್ದೀನಿ. ನೋಡಿ, ಇದರಲ್ಲಿ 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಎಣ್ಣೆ ಮುಂದಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ. ರಾಗಿ ಉಪ್ಪಿಟ್ಟು ಟೇಸ್ಟ್ಫುಲ್ಲಾಗಿ ಬರುತ್ತೆ. ಈಗ ನೋಡಿ, ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಒಣಮೆಣಸಿನ್ಕಾಯಿ, ಕರಿಬೇವು ಎಲ್ಲದನ್ನು ಹಾಕಿದ್ದೀನಿ. ಎಲ್ಲ ಒಟ್ಟಿಗೆ ಹಾಕಿದ್ದೀನಿ. ಸಾಸಿವೆ ಸಿಡಿಯೋ ಅಷ್ಟೊತ್ತಿಗೆ ಇದು ಕೂಡ ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಕೆಂಪಗೆ ಮಾಡ್ಕೊಳ್ಳುತ್ತೆ. ನೋಡಿ, ಸಾಸಿವೆ ಎಲ್ಲ ಸಿಡಿತಾ ಬಂತು. ಈರುಳ್ಳಿ ಹಾಕ್ತಾ ಇದ್ದೀನಿ. ನೋಡಿ, ಈ ಥರ ಅರ್ಧಕ್ಕೆ ಹೆಚ್ಚಬೇಕು. ಉದ್ದುದ್ದ ಕೀಳ್ಕೊಂಡ್ಬಿಟ್ರೆ ಈರುಳ್ಳಿ ತುಂಬ ಚೆನ್ನಾಗಿರುತ್ತೆ.
ಯಾವ ರೀತಿ ಬೇಕಾದರೂ ಹೆಚ್ಕೋಬೋದು. ನಾನು ಈ ರೀತಿ ಹೆಚ್ಚಿದ್ದೀನಿ, ಚೆನ್ನಾಗಿ ಬರುತ್ತೆ. ಈರುಳ್ಳಿ ತುಂಬ ಜಾಸ್ತಿ ಆಯಿತು ಅಂದರೆ ಬೇಕಾದ್ರೆ ಕಡಿಮೆನೂ ಹಾಕೋಬೋದು. ನಾನು ಚೆನ್ನಾಗಿರುತ್ತೆ ಅಂತ ಈರುಳ್ಳಿ ಜಾಸ್ತಿ ಹಾಕಿದ್ದೀನಿ, 2 ಈರುಳ್ಳಿ ಹಾಕಿದ್ದೀನಿ. ಇದು ಒಂದು ಸ್ವಲ್ಪ ಚೆನ್ನಾಗಿ ಮಾಡಲಿ. ನೋಡಿ, ಇದು ಒಂದು ಸ್ವಲ್ಪ ಆಗಿದೆ. ಜೊತೆಗೆ ಹಸಿರು ಮೆಣಸಿನ್ಕಾಯಿ ಕೂಡ ಹಾಕ್ತಾಯಿದ್ದೀನಿ. ಇದರಲ್ಲಿ 2 ಹಾಕಿದ್ದೀನಿ. ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿದ್ದೀನಿ ಒಣಮೆಣಸಿನ್ಕಾಯಿನಲ್ಲಿ, ಅದು ಫ್ಲೇವರ್ ಚೆನ್ನಾಗಿರುತ್ತೆ. ಇದು ಹಸಿರು ಮೆಣಸಿನ್ಕಾಯಿ ಖಾರಕ್ಕೆ ಹಾಕಿದ್ದೀನಿ. ಒಂದು ಸ್ವಲ್ಪ ಖಾರ ಮುಂದಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ. ಇದು ಚೆನ್ನಾಗಿ ಮಾಡಿಕೊಳ್ಳಿ. ನೋಡಿ, ಈರುಳ್ಳಿ ಎಲ್ಲ ಚೆನ್ನಾಗಿ ಮಾಗಿದೆ. ನೋಡಿ, ಸಖತ್ತಾಗಿದೆ. ಈಗ ಉರಿ ಸಣ್ಣ ಮಾಡ್ಕೊಂಡಿದ್ದೀನಿ. ನೋಡಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಟೊಮೊಟೊ ಎರಡನ್ನೂ ಹಾಕಿದ್ದೀನಿ. ನೋಡಿ, ಇದ್ರ ಜೊತೆಗೆ ಒಂದು ಸ್ವಲ್ಪ ಉಪ್ಪನ್ನು ಕೂಡ ಹಾಕಿದ್ದೀನಿ. ಟೊಮೊಟೊ ಹಾಕಿ ಜಾಸ್ತಿ ಇವತ್ತು ಬಿಡೋದು ಬೇಡ. ಒಂದು ಸ್ವಲ್ಪ ಕರ್ಗೋ ಹಂಗೆ ಮಾಡಬಾರ್ದು. ಒಂದು 4 ಸುತ್ತು ಈ ರೀತಿ ಅಂದರೆ ಸಾಕು. ಈಗ ನೋಡಿ, ಹಿಟ್ಟನ್ನು ತೆಕ್ಕೊಳ್ಳೋಣ. ಈಗ ಹಿಟ್ಟು ಕೂಡ ನೋಡಿ ಮೆತ್ತಗೆ ಬೆಂದಿರುತ್ತೆ. ಹಿಟ್ಟನ್ನು ಹಾಕೋಣ. ಮೊಸರು ಕಲಸಿರೋದ್ರಿಂದ ಒಂದು ಸ್ವಲ್ಪ ಈ ರೀತಿ ಇರುತ್ತೆ. ನೋಡಿ, ಹಿಟ್ಟು ಕೂಡ ಬೆಂದಿರುತ್ತೆ. ಈಗ ಒಗ್ಗರಣೆನ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ, ನೀರು ಹಾಕೋದೇನು ಬೇಡ. ಉಪ್ಪಿಟ್ಟಿಗೆ ಮೊಸರಾಗಿ ಕಲಸಿದ್ವಲ್ಲ ಅದೇ ಸರಿ ಹೋಗುತ್ತೆ. ಒಗ್ಗರಣೆಗೆ ಒಂದು ಸ್ವಲ್ಪ ಎಣ್ಣೆ ಮುಂದಾಗಿ ಹಾಕಿರ್ತೀವಲ್ಲ ಆವಾಗ ತುಂಬ ಚೆನ್ನಾಗಾಗುತ್ತೆ. ಇದನ್ನು ಚೆನ್ನಾಗಿ ಕೈ ಆಡಬೇಕು. ನೋಡಿ, ಎಲ್ಲ ಚೆನ್ನಾಗಿ ಮಾಡಿಬಿಡ್ತು. ಉರಿ ಸಣ್ಣನೇ ಇರಬೇಕು. ನೋಡಿ, ಉಪ್ಪಿಟ್ಟು ಹದವಾಗಾಯಿತು. ಆದ್ರೂ ಒಂದು ಸ್ವಲ್ಪ ಬೇಯಬೇಕಿದು. ಇನ್ನು ಒಂದು ಸ್ವಲ್ಪ, ಅದಕ್ಕೆ 1 ನಿಮಿಷ ಸಣ್ಣ ಉರಿನಲ್ಲೇ ಮುಚ್ಚಿಟ್ಟಿರ್ತೀನಿ. ನೋಡಿ, 1 ನಿಮಿಷ ಮುಚ್ಚಿಟ್ಟಿದ್ದೆ, ಚೆನ್ನಾಗಿ ಅರಳ್ಕೊಂಡಿದೆ. ಈ ಪಾತ್ರೆನಲ್ಲಿ ಒಂದು ಸ್ವಲ್ಪ ಹಿಟ್ಟು ಅದನ್ನು ಹಾಕಿದ್ದೀನಿ. ನೋಡಿ, ಒಂದು ಸ್ವಲ್ಪನೂ ಮೆತ್ಕೊಂಡಿಲ್ಲ, ಏನೂ ಇಲ್ಲ, ಸಖತ್ತಾಗಿ ಬಂತು. ಉಪ್ಪು ಕೂಡ ಹದವಾಗಿದೆ. ಇನ್ನು ಸ್ವಲ್ಪ ಮತ್ತೆ ಉಪ್ಪು ಹಾಕಿದ್ದೆ, ಹದವಾಗಿದೆ. ನೋಡಿ, ಎಷ್ಟು ಚೆನ್ನಾಗಾಯಿತು. ರಾಗಿ ಉಪ್ಪಿಟ್ಟಂತೂ ಸಖತ್ತಾಗಿ ಬಂತು. ರುಚಿ ಕೂಡ ಅಲ್ಟಿಮೇಟ್ ಆಗಿದೆ. ಈ ಥರ ಉದ್ದುದ್ದ ಹೆಚ್ಚಾಕಿರೋದ್ರಿಂದ ಹಸಿರು ಮೆಣಸಿನ್ಕಾಯಿ ತೆಗೆದು ಕೂಡ ಇಡ್ಬೋದು, ಜಾಸ್ತಿ ಖಾರ ಆದರೆ. ನೋಡಿ, ಇವಾಗ ನಾನು ಕೊತ್ತಂಬರಿ ಸೊಪ್ಪು ಮತ್ತು ತೆಂಗಿನ ತುರಿ ಎರಡನ್ನೂ ಹಾಕ್ತಾಯಿದ್ದೀನಿ. ಇವಾಗ ಇನ್ನೂ ರುಚಿ ಹೆಚ್ಚಾಗುತ್ತೆ. ಹೀಗೆ ಮೇಲೆ ತೆಂಗಿನಕಾಯಿ ಹಾಕೋದ್ರಿಂದ ಉಪ್ಪಿಟ್ಟಿಗೆ ಟೇಸ್ಟು ಸಖತ್ತಾಗಿ ಬರುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಬಂತು ರಾಗಿ ಉಪ್ಪಿಟ್ಟು. ರಾಗಿ ಹಿಟ್ಟಲ್ಲಿ ಮುದ್ದೆ ಹಂಗಾಗುತ್ತೆ, ಚೆನ್ನಾಗಾಗುತ್ತೋ ಇಲ್ವೋ ಅನ್ನೋ ಅನುಮಾನ ಇದ್ದರೆ ನೋಡಿ, ಈ ಥರ ನಾನು ಹಿಂದೆ ಒಂದು ಸಲ ರಾಗಿ ಉಪ್ಪಿಟ್ಟು ಮಾಡಿದ್ದೆ. ಅದನ್ನು ನೀರು ಹಾಕಿ ಕಲಸಿ ಮಾಡಿದ್ದೆ. ಈ ಸಲ ಮೊಸರು ಕಲಸಿ ಮಾಡಿದ್ದೀನಿ, ಸಖತ್ತಾಗಿ ಬಂದಿದೆ. ಯಾರೋ ಒಬ್ಬರು ಕಮೆಂಟ್ಸ್ ಕೂಡ ಮಾಡಿದ್ರು, ಮೊಸರು ಹಾಕಿದ್ರು ತುಂಬ ಚೆನ್ನಾಗಿ ಬರುತ್ತೆ ಅಂತ. ಧನ್ಯವಾದಗಳು ಅವರಿಗೆ. ನೋಡಿ, ಈ ಸಲನೂ ತುಂಬ ಚೆನ್ನಾಗಿ ಬಂತು, ಸಖತ್ತಾಗಿ ಬಂತು ರಾಗಿ ಉಪ್ಪಿಟ್ಟು. ಏನು ಚೆನ್ನಾಗಿ ಬಂದಿದೆ ಗೊತ್ತಾ. ನೋಡಿ, ತೆಂಗಿನಕಾಯಿ ಕೊತ್ತಂಬರಿ ಸೊಪ್ಪು ಹಾಕಾದ್ಮೇಲೆ 1 ನಿಮಿಷ ಮುಚ್ಚಿಟ್ಟಿದ್ದೆ, ಅದೇ ಸಣ್ಣ ಉರಿ ಇದೆ. ನೋಡಿ, ಇವಾಗಲೂ ಕೂಡ ತಳ ಕೂಡ ಹಿಡ್ದಿಲ್ಲ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಸಾಮಾನ್ಯ ಇದಕ್ಕೆ ಒಂದು ಸ್ವಲ್ಪ ನಾನ್ ಸ್ಟಿಕ್ಕೆ ಬಳಸಿದರೆ ಚೆನ್ನಾಗಿರುತ್ತೆ, ಈ ಥರ ಅಂಟೋದಿಲ್ಲ. ಮಣ್ಣಿನ ಪಾತ್ರೆನೂ ಬಳಸ್ಬೋದು. ರಾಗಿ ಅಲ್ವಾ, ಅಂಟುತ್ತೆ ಅಂತ ನಾನು ಈ ಥರ ಬಳಸಿದ್ದೀನಿ. ನಿಮಗೆ ಇಷ್ಟ ಬಂದಂಗೆ ಮಾಡ್ಕೊಳ್ಳಿ. ಎಲ್ಲ ಪಾತ್ರೆಗಳನ್ನು ನಾವು ಪರ್ಚೇಸ್ ಮಾಡಿರ್ತೀವಿ, ಅದನ್ನು ಬಳಸಲ್ಲ ಇದನ್ನು ಬಳಸಲ್ಲ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಆದ್ದರಿಂದ ನಾನು ಒಂದೊಂದು ಸಲ ನಾನ್ ಸ್ಟಿಕ್ಕು ಬಳಸ್ತೀನಿ, ಒಂದೊಂದು ಸಲ ಮಣ್ಣಿನ ಪಾತ್ರೆ, ಒಂದೊಂದು ಸಲ ಸ್ಟೀಲಿಂದು, ಯಾವ್ದು ಬೇಕಾದರೂ ಬಳಸ್ತೀನಿ. ನಿಮಗೆ ಇಷ್ಟ ಬಂದಿದ್ದರಲ್ಲಿ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಬಂದಿದೆ ನೋಡಿ, ಕಲ್ಲರು ಎಲ್ಲದು ರುಚಿ. ಈಗ ನಾನು ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ.
ಸಖತ್ತಾಗಿ ಬಂದಿದೆ ರಾಗಿ ಉಪ್ಪಿಟ್ಟು. ನೋಡಿ, ಹೀಗೆ ಆದ ತಕ್ಷಣ ತೆಗಿಯೋದಕ್ಕಿಂತ 1 ನಿಮಿಷ ಹೀಗೆ ಮುಚ್ಚಿಟ್ಟಿದ್ರೆ ಸಖತ್ತಾಗಿ ಬರುತ್ತೆ. ನೋಡಿ, ಸಖತ್ತಾಗಿ ಬಂತು ರಾಗಿ ಉಪ್ಪಿಟ್ಟು. ನೋಡಿ, ಇದರ ಅನುಕೂಲ ಕೂಡ ಪಡ್ಕೊಳ್ತೀರಾ ಅಂತ ನಾನು ಈ ವಿಡಿಯೋ ಮಾಡಿ ತೋರಿಸಿದ್ದೀನಿ. ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕ್ಷಣದಿಂದ ಸಬ್ಸ್ಕ್ರೈಬ್ ಆದರೆ ನಿಮ್ಮ ದಿನನಿತ್ಯದ ಅನುಕೂಲಕ್ಕೆ ಬರುವಂತಹ ವಿಡಿಯೋಗಳನ್ನೇ ನಾನು ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.